ಓಕೆ, ರಾಜ್ಯ ಶಿಕ್ಷಣ ಇಲಾಖೆ ಒಂದು ದೊಡ್ಡ ಎಡವಟ್ಟನ್ನ ಈ ಸಾರಿ ಮಾಡಿದೆ. ಯಾಕಂದ್ರೆ ಸುಮಾರು 8 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು SSLC ಪರೀಕ್ಷೆಯನ್ನು ಬರೀತಿದ್ರು. ಬರೆಯುವ ಹಂತದಲ್ಲಿ ಒಂದು ಎರಡು ಪೇಪರ್ ಆದ ನಂತರ ಇದಕ್ಕಿದ್ದಂಗೆ ಒಂದು ಅವಸರದ ನಿರ್ಣಯವನ್ನ ತಗೊಳ್ತು. ಹಿಂದಿಯನ್ನ ನಾವು ಗ್ರೇಡಿಂಗ್ ಆಗಿ ಕನ್ಸಿಡರ್ ಮಾಡ್ತೀವಿ, ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಲ್ಲ, ಪರ್ಸೆಂಟೇಜ್ ನಿರ್ಧಾರಕ್ಕೆ ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ತೀವಿ. ನಾವು ಹಿಂದಿಯನ್ನ ಕೈಬಿಡಿ ಅನ್ನೋ ವಿಚಾರದಲ್ಲಿ ನಾವು ಅದನ್ನೇನು ತಕರಾರು ಎತ್ತಾ ಇಲ್ಲ. ಯಾಕಂದ್ರೆ ಹಿಂದಿ ನಾವು ಇದು ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿ ಇರಬೇಕು ಅನ್ನೋದ್ರಲ್ಲಿ ನಾವು ಕೂಡ ಮೊದಲಿಗೆ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಆದ್ರೆ ಯಾವ ಹಂತದಲ್ಲಿ ಹಿಂದಿಯನ್ನ ಹಿಂದಕ್ಕೆ ತಗೋಬೇಕು, ಪರೀಕ್ಷಾ ಹಂತದಲ್ಲಿ ಹಿಂದಿಯನ್ನು ತಗೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಇದು ಅಂತೇಳಿ ಶಿಕ್ಷಣ ಹಕ್ಕು ಅಧಿನಿಯಮನೂ ಕೂಡ ಅದನ್ನು ವಿರೋಧ ಮಾಡುತ್ತೆ. ಯಾಕಂತಂದ್ರೆ ನೀವು ಯಾವುದೇ ನಿರ್ಣಯವನ್ನು ತಗೋಬೇಕು ಅಂದ್ರೆ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ತಗೋಬೇಕು. ಅದು ಫಂಡಮೆಂಟಲ್ ರೈಟ್ ಆಫ್ ದಿ ಚೈಲ್ಡ್ ಹೇಳೋ ಅಂತದ್ದು. ಸೊ ಅದನ್ನ ಉಲ್ಲಂಘಿಸಿ ನಮ್ಮ ಶಿಕ್ಷಣ ಸಚಿವರು ಏಕಾಏಕಿ ಹೇಳಿಕೆಯನ್ನು ನೀಡಬೇಕು, ಆಮೇಲೆ ಆದೇಶವನ್ನು ನೀಡಿದ್ರು. ಅದನ್ನ ನಾವು ಕೂಡ ಕೃಪಾ ಸಂಘಟನೆ ಅದನ್ನ ವಿರೋಧ ಮಾಡುತ್ತೆ. ಯಾಕಂದ್ರೆ 2 ದಿವಸ ಪರೀಕ್ಷೆಯಲ್ಲಿದ್ದಾಗ ನೀವು ಅದನ್ನ ಗ್ರೇಡಿಂಗ್ ಸಿಸ್ಟಮ್ ಮಾಡೋದ್ರಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಸೊ ಅದಾಗ್ಯೂ ಕೂಡ ಅವರು ಗ್ರೇಡಿಂಗ್ ಸಿಸ್ಟಮ್ ಅನ್ನು ಸಮರ್ಥಿಸಿಕೊಂಡು ಅದನ್ನ ಆದೇಶವನ್ನಾಗಿ ಮಾಡಿದ್ರು. ಮತ್ತೆ ಪರೀಕ್ಷೆಯನ್ನು ಕೂಡ ಮಕ್ಕಳು ತುಂಬಾ ನೆಗ್ಲೆಕ್ಟ್ ಆಗಿ ಆ ಪರೀಕ್ಷೆಯನ್ನ ಬರೆದ್ರು. ಯಾಕಂದ್ರೆ ಗ್ರೇಡಿಂಗ್ ಆದಾಗ ಸಹಜವಾಗಿ ಮಕ್ಕಳುಗಳು ಪರೀಕ್ಷೆಯನ್ನ ತುಂಬಾ ನೆಗ್ಲೆಕ್ಟ್ ಆಗಿ ಬರೀತಾರೆ. ಸೊ ಅದ್ರ ನಂತರ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯ ಮತ್ತೆ ಅವ್ರಿಗೆ ಚೀಮಾರಿ ಹಾಕ್ಬಿಟ್ಟು ನೀವು ಅಂಕಗಳನ್ನ ಕನ್ಸಿಡರ್ ಮಾಡಿ ಅಂತ, ಅಂದ್ರೆ ಪರೀಕ್ಷೆಯ ನಂತರ ಅಂಕಗಳನ್ನ ಕನ್ಸಿಡರ್ ಮಾಡಿ ಅನ್ನೋದಿದೆಯಲ್ಲ, ಅದು ಕೂಡ ಒಂದು ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳು ಹಿಂದಿ ಮೇಲೆ ಡಿಪೆಂಡ್ ಆಗಿದ್ದಂತ ವಿದ್ಯಾರ್ಥಿಗಳು ಸೊ ಅವಕ್ಕೆ ಗ್ರೇಡಿಂಗ್ ಅಂತ ಬಂದಾಗ ಅದಕ್ಕೆ ಹೆಚ್ಚು ಒತ್ತು ಕೊಡದಂಗೆ ಕಡಿಮೆ ಅಂಕ ಬಂದು ಪರವಾಗಿಲ್ಲ ಅಂತ ಪರೀಕ್ಷೆಯನ್ನು ಬರೀತಾರೆ. ಇನ್ನ ಆ ಹಿಂದಿಯನ್ನು ನೆಗ್ಲೆಕ್ಟ್ ಮಾಡಿರುವಂತ ವಿದ್ಯಾರ್ಥಿಗಳು ಸೊ ಪರೀಕ್ಷೆಯಲ್ಲಿ ಪಾಸಿಂಗ್ ಮಾತ್ರ ಓದಿದಂತ ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆನೇ ಬರೆಯಲ್ಲ, ಬರೆದ್ರು ಕೂಡ ಸುಮ್ಮನೆ ನೆಪಕ್ಕೆ ಮಾತ್ರ ಅಟೆಂಡ್ ಅನ್ನ ಆಗುವಂತ ಸಾಧ್ಯತೆಗಳು ಇರ್ತವೆ. ಸೊ ಈಗ ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಹಿಂದಿಗೆ ಈಗ ಮಾರ್ಕ್ಸ್ ಅನ್ನು ನೀವು ಕನ್ಸಿಡರ್ ಮಾಡಿ ಅಂತ ಹೇಳಿದಾಗ ಫೇಲ್ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಕನಿಷ್ಠ ಅಂಕಗಳು 13 ಆದ್ರೂ ತೆಗಿಬೇಕಲ್ಲ. ಸೊ 13 ಅಂಕಗಳು ಬರದೇ ಇದ್ರೆ ಆ ಮಕ್ಕಳು ಫೇಲ್ ಆಗ್ತವೆ. ಸೊ ಇದೇನು ನಿರೀಕ್ಷೆ ಇತ್ತು ನಮ್ಮ ಶಿಕ್ಷಣ ಮಂತ್ರಿಗಳು 92%, 95% ಪರೀಕ್ಷಾ ಫಲಿತಾಂಶ ತೆಗೆದು ಇತಿಹಾಸವನ್ನು ಸೃಷ್ಟಿ ಮಾಡ್ತೀವಿ, ಇಡೀ ದಕ್ಷಿಣ ಭಾರತದಲ್ಲೇ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತೀವಿ ಅಂತ ಹೇಳ್ತಿದ್ರು. ಅದು ಖಂಡಿತ ಇದು ಸಾಧ್ಯ ಆಗಲ್ಲ. ಯಾಕಂದ್ರೆ ಹಿಂದಿಯ ಮಾರ್ಕ್ಸ್ ಅನ್ನು ನೀವು ಪರ್ಸೆಂಟೇಜ್ಗೆ ನೀವು ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ಬಹಳಷ್ಟು ಮಕ್ಕಳ ಭವಿಷ್ಯ ಇಲ್ಲಿ ಹಾಳಾಗುತ್ತೆ. ಸೊ ಬಹಳ ದ್ವಂದ್ವ ಮತ್ತೆ ಬಹಳ ಸಮಸ್ಯಾತ್ಮಕ ಕಗ್ಗಟ್ಟಾದಂತಹ ನಿರ್ಣಯವನ್ನ ಸರ್ಕಾರ ತಗೊಳ್ಳುವಾಗ ಒಂದಿಷ್ಟು ಆಲೋಚನೆಯನ್ನ ಮಾಡಬೇಕಾಗಿತ್ತು. ಸೊ ಯಾವುದೇ ಒಂದು ಶೈಕ್ಷಣಿಕ ವಿಚಾರದ ಮುಂದಿನ ನಿರ್ಣಯ ತಗೋಬೇಕು ಅಂದ್ರೆ ಕನಿಷ್ಠ 6 ತಿಂಗಳು ಅಥವಾ 1 ವರ್ಷ ಗ್ಯಾಪ್ ಇಟ್ಕೊಂಡು ನಿರ್ಣಯವನ್ನು ತಗೋಬೇಕು. ಸಡನ್ನ ತಗೊಂಡಿರೋದು ಕಾನೂನು ಬಾಹಿರ ಮತ್ತೆ ಲಕ್ಷಾಂತರ ಮಕ್ಕಳ ಭವಿಷ್ಯದ ಮೇಲೆ ದೊಡ್ಡ ಹೊಡೆತ. ಸೊ ಈಗ ಪರೀಕ್ಷಾ ಫಲಿತಾಂಶ ನಿರ್ಣಯ ಇದೆಯಲ್ಲ, ಇದು ಬಹಳ ದೊಡ್ಡ ಕಗ್ಗಂಟಾಗುತ್ತೆ. ಸೊ ಲಕ್ಷಾಂತರ ವಿದ್ಯಾರ್ಥಿಗಳು ಹಿಂದಿಯನ್ನ ಸರಿಯಾಗಿ ಬರೆದಿರೋದಿಲ್ಲ, ಸರಿಯಾಗಿ ಬರೆಯುವಂತ ವಿದ್ಯಾರ್ಥಿಗಳು ಬರದೇ ಇರೋದ್ರಿಂದ ಮಾರ್ಕ್ಸ್ ಹುಡುಗರಿಗೆ ಪಾಸ್ ಆಗುವಷ್ಟು ಬರೋದಿಲ್ಲ, ಫೇಲ್ ಆಗ್ತವೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ನಿರ್ಣಯವನ್ನು ತಗೊಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಿಂದಿ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ, ಆದ್ರೆ ಪಾಸಿಗೆ ಕನ್ಸಿಡರ್ ಮಾಡಬೇಡಿ ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಯಾಕಂದ್ರೆ ಈಗ ಸುಮಾರು 8.5 ಲಕ್ಷ ವಿದ್ಯಾರ್ಥಿಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿ, ನಾನೇ ಐ ಕ್ಯಾನ್ ಸೇ ಮೋರ್ ದನ್ 60 to 70%, 6-7 ಲಕ್ಷ ವಿದ್ಯಾರ್ಥಿಗಳು ಹಿಂದಿ ಸರಿಯಾಗಿ ಬರದೇ ಇರಲ್ಲ. ಸೊ ಫೇಲ್ ಆಗಂತ ಸಾಧ್ಯತೆ. ಹಾಗಾದ್ರೆ ಹಿಂದಿಯಿಂದ ಆ ಇಡೀ ಉಳಿದಂತ ವಿಷಯಗಳು ಫೇಲ್ ಆಗೋದು ಎಷ್ಟು ಸರಿ? ಸೊ ಹಾಗಾಗಿ ಪಾಸಿಗೆ ಹಿಂದಿ ಕನ್ಸಿಡರ್ ಮಾಡದೆ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ ಅಂತ ಹೇಳ್ಬಿಟ್ಟು ಕೃಪಾ ಸಂಘಟನೆ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೆ. ಇವತ್ತೇ ನಾವು ಮುಖ್ಯಮಂತ್ರಿಗಳಿಗೆ ನಾವು ಪತ್ರವನ್ನು ಬರೀತಾ ಇದ್ದೀವಿ.